ಮಾತಿನ ಮಾಂತ್ರಿಕರು ಕಾರ್ಯಕ್ರಮಕ್ಕೆ ಬ್ರೇಕ್ ಆದ್ಮೇಲೆ ಮತ್ತೆ ನೀವೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಹೇಳಿದೆ ನಾನು ಯಾವ ರೀತಿ ಶೋ ನಡೆಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡ್ಬಿಡೋಣ ಹಾಗಾದ್ರೆ ಯಾವ ರೀತಿ ಶೋನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ರಜಸ್ ಅವರು ಅಂತ ಹೇಳ್ಬಿಟ್ಟು. ಸೊ ರಜಸ್, ಯಾವ ರೀತಿ ಶೋ ನಡೆಸ್ಕೊಡ್ತೀರಾ ದಯವಿಟ್ಟು ತೋರಿಸ್ಕೊಡ್ತೀರಾ ಪ್ಲೀಸ್? ಖಂಡಿತವಾಗ್ಲು. ಈಗಾಗ್ಲೇ ಶೋ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡಿದ್ದಾಯ್ತು ನಾನು. ಆ ಶೋನ ಅಲ್ಲಿಗೆ ಬ್ರೇಕ್ ಹಾಕಿದ್ದೀರಾ ನೀವು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಬಿಡಿ. ಸೊ ನೋಡಿ, ಫಸ್ಟ್ ಆರ್ಜೆಗಳು ಮಾತಾಡ್ಬೇಕು ಅಂದ್ರೆ ಹೆಡ್ಫೋನ್ ಹಿಂಗೆ ಕಿವಿಗಿರ್ಬೇಕು. ಸೊ ಮೈಕ್ ಸ್ವಿಚ್ ಇಲ್ಲಿ ಆನ್ ಮಾಡ್ಬೇಕು. ಸೊ ಅದಾದ್ಮೇಲೆ ಇಲ್ಲಿ ಟೈಮ್ ಗೊತ್ತಾಗುತ್ತೆ ನಮ್ಗೆ ಎಷ್ಟೊತ್ತಿಗೆ ಮಾತಾಡ್ಬೇಕು ಅಂತೆಲ್ಲ ನಾವು. ಸೊ ಇನ್ನೇನ್ ಅಲ್ಲಿ 1 ಸೆಕೆಂಡ್ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವು ಶುರು ಹಚ್ಕೋಬೇಕು ನಾವು ಮಾತಾಡೋದನ್ನ. ಕೇಳ್ತಾ ಇದೀರಾ FM ಅಂದ್ರೆ ರೇಡಿಯೋ ಸಿಟಿ 91.1. ನಾನು ರೌಂಡ್ ರಜಸ್ ನಿಮ್ ಜೊತೆಗೆ. ಸ್ವಲ್ಪ ಮುಂಚೆ ನಾನು ನಿಮ್ಗೆ ಹೇಳಿದೆ, ಸುಮಾರು ಇಡ್ಲಿ ಹೆಸರುಗಳನ್ನ ನೀವು ಕೇಳಿರ್ತೀರಾ. ಮಲ್ಲಿಗೆ ಇಡ್ಲಿ, ಮೈಸೂರು ಇಡ್ಲಿ, ತಟ್ಟೆ ಇಡ್ಲಿ ಅಂತ. ಬಟ್ ಬೆಂಗಳೂರಿನಲ್ಲಿ ಒಂದು ಕಡೆ ಇಡ್ಲಿ ಬರ್ಗರ್ ಅಂತ ಸಿಗುತ್ತೆ. ಸೊ ಬೇಸಿಕ್ಲಿ ಬರ್ಗರ್ನ ನೀವು ಬ್ರೆಡ್ ಶೇಪಲ್ಲಿ ತಿಂದಿರ್ತೀರ ಅಥವಾ ಬನ್ ಶೇಪಲ್ಲಿ ತಿಂದಿರ್ತೀರ. ಬಟ್ ಬೆಂಗಳೂರಿನಲ್ಲಿ ಇಡ್ಲಿ ಬರ್ಗರ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಸ್ವಲ್ಪದಲ್ಲಿ ಹೇಳ್ತೀನಿ, ಕೇಳ್ತಾರಿ ರೇಡಿಯೋ ಸಿಟಿ 91.1. ನಾನು ರೌಂಡ್ ರಜಸ್. ಇಡ್ಲಿ ಬಗ್ಗೆ ಎಷ್ಟೊಂದು ಮಾತನಾಡಿದ್ರೆ, ಇಡ್ಲಿ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಸಿಕ್ಕಾಪಟ್ಟೆ ಇಷ್ಟ. ಆಕ್ಚುಲಿ ನಾನು ಚಿಕ್ಕವನಿದ್ದಾಗಿಂದ ಇಡ್ಲಿ ಅಂದ್ರೆ ಏನೋ ಒಂಥರ ಸಿಕ್ಕಾಪಟ್ಟೆ ಇಷ್ಟ. ಅದು ಅದಕ್ಕೆ ಇಡ್ಲಿ ಸೊ ಇಡ್ಲಿ ತಿಂದು ಸ್ವಲ್ಪ ಹಿಂಗಾಗಿದ್ದೀನಿ ನೋಡಿ. ಅದು ಇಡ್ಲಿ ಕಲರ್ ಇದೀನಿ, ವೈಟ್ ಬೇರೆ. ಸೊ ನೀವು ಈ ರೀತಿಯಾಗಿರೋದ್ರ ಒಂದು ಕ್ರೆಡಿಟ್ ಗೋಸ್ ಟು ಇಡ್ಲಿ. ಇಲ್ಲ, ಎಲ್ಲಾನು ಇಡ್ಲಿಗೆ ಕೊಡಕ್ಕಾಗಲ್ಲ, ಆಮೇಲೆ ಬೇರೆ ತಿಂಡಿಗಳು ಬೇಜಾರು ಮಾಡ್ಕೊಳ್ತಾರೆ. ಸೊ ನಿಮ್ ಫೇವ್ರೆಟ್ ತಿಂಡಿ ಅಂತಂದ್ರೆ ಇಡ್ಲಿ ಅಂತ ಹೇಳಿ ಹೇಳ್ಬೋದಾಗಾದ್ರೆ? ಖಂಡಿತ. ಓಕೆ, ಈಗ ಇಡ್ಲಿನೇನಾ? ಮೊದಲಿಂದನೂ ಇಡ್ಲಿನೇನಾ? ಮೊದಲಿಂದನೂ ಇಡ್ಲಿನೇ. ಓಕೆ, ಸೊ ವೆರಿ ನೈಸ್. ಸೊ ಸಾಕಷ್ಟು ಶೋಗಳನ್ನ ಕೂಡ ನಡೆಸ್ಕೊಡ್ತೀರಾ. ಯಾವ ಶೋಗಳನ್ನ ನಡೆಸ್ಕೊಡ್ತೀರಾ ನೀವು? ಒಂದು ಫುಡ್ ಜಾಯಿಂಟ್ ಗೊತ್ತು ನನಗೆ, ಬರ್ಗರ್ ಅವ್ರ ಜೊತೆ ನಡೆಸ್ಕೊಡ್ತೀರಾ, ಅದು ಗೊತ್ತು. ಸೊ ಅದನ್ನ ಬಿಟ್ಟು ಯಾವ ಶೋ ನಡೆಸ್ಕೊಡ್ತೀರಿ? ಅದು ಬಿಟ್ಟು ಎವ್ರಿ ಸ್ಯಾಟರ್ಡೆ 4 ಗಂಟೆಯಿಂದ 5 ಗಂಟೆ ಫ್ರೀಡಮ್ ಅಂತ ಒಂದು ಶೋ ನಡೆಸ್ತೀನಿ. ಸೊ ಇಟ್ಸ್ ಬೇಸಿಕ್ಲಿ ಪ್ರಮೋಟಿಂಗ್ ದಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂಡ್ ಇಂಡಿಪೆಂಡೆಂಟ್ ಬ್ಯಾಂಡ್ಸ್. ಸೊ ಬೆಂಗಳೂರು ಇಸ್ ದಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಕ್ಯಾಪಿಟಲ್ ಅಂತಾನೆ ಕರೀತಾರೆ, ಅಥವಾ ಬ್ಯಾಂಡ್ ಕ್ಯಾಪಿಟಲ್ ಅಂತಾನೆ ಕರೀತಾರೆ. ಸಾಕಷ್ಟು ಬ್ಯಾಂಡ್ಗಳು ನಮ್ಮ ಬೆಂಗಳೂರಿನಲ್ಲಿದೆ. ಬಟ್ ಎಷ್ಟೊಂದು ಜನಕ್ಕೆ ಅದು ರೀಚ್ ಆಗಿಲ್ಲ. ಸೊ ಆ ಬ್ಯಾಂಡ್ಸ್ ಗಳಿಗೆ ಒಂದು ಪ್ಲಾಟ್ಫಾರ್ಮ್ ರೇಡಿಯೋ ಸಿಟಿ ನನ್ನ ಶೋ ಕೊಡುತ್ತೆ. ಸೊ ಎವ್ರಿ ಸ್ಯಾಟರ್ಡೆ ಒಂದು ಬ್ಯಾಂಡ್ ನನ್ನ ಜೊತೆ ಇರುತ್ತೆ. ಎನಿ ಜಾನರ್, ರಾಕ್, ಪಾಪ್, ಯಾವುದೇ ರೀತಿ ಆಗಲಿ. ಸೊ ಕನ್ನಡ ಬ್ಯಾಂಡ್ಸ್ ಆಗಲಿ, ಕನ್ನಡ ರಾಕ್ ಬ್ಯಾಂಡ್ಸ್ ಆಗಲಿ, ಎಲ್ಲ ಬ್ಯಾಂಡ್ಗಳು ನನ್ನ ಶೋ ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ ತನಕ ಒಂದು 200-250 ಪ್ಲಸ್ ಬ್ಯಾಂಡ್ಸ್ ಜೊತೆ ನಾನು ಮಾತಾಡಿದ್ದೀನಿ. ಸೊ ಎವ್ರಿ ಸ್ಯಾಟರ್ಡೆ ಅದು ಬರುತ್ತೆ. ಸೊ ಬ್ಯಾಂಡ್ ಅಂದ್ರೆ ಸೊ ಯಾವ ತರ ಬ್ಯಾಂಡು, ಏನ್ ಜಾನರ್ ಫಾಲೋ ಮಾಡ್ತಾರೆ ಅವರು, ಸೊ ಬ್ಯಾಂಡ್ ಹಾಡ್ಗಳು ಯಾವ ತರ ಇರುತ್ತೆ. ಸೊ ಇದನ್ನೆಲ್ಲ ಅನ್ಪ್ಲಗ್ಡ್ ಹಾಡ್ಸ್ ಅಂತ ಶೋ ಅದು. ಮ್ಯೂಸಿಕ್ ಬ್ಯಾಂಡ್ ಒಟ್ಟಿಗೆ ಹೌದು. ಸೊ ಅದಾದ್ಮೇಲೆ ಎವ್ರಿ ಸಂಡೇ 3 to 5 ನಮಸ್ಕಾರ ಬಾಸ್ ಅಂತ ಒಂದು ಶೋ ಇದೆ. ಸೊ ಅದು ಆಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ಶೋ. ಸೊ ಇಲ್ಲಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಥವಾ ಈ ಟಾಪ್ ಕಂಪ್ನಿ ಸಿಒಗಳು ಇರ್ತಾರಲ್ಲ, ಸೊ ಅವ್ರ ಜೊತೆ ಚಿಟ್ ಚಾಟ್ ಮಾಡುವಂತ ಶೋ, ಮಾತುಕತೆ ನಡೆಸುವಂತ ಶೋ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೌದು, ಎಲ್ಲ ದೊಡ್ಡ ಕಂಪ್ನಿ ಬಾಸ್ಗಳ ಜೊತೆ ಮಾತಾಡಕ್ ನಂಗೆ ಒಂದು ಚಾನ್ಸ್ ಸಿಗುತ್ತೆ. ಅದು ನನ್ಗೊಬ್ಬನಿಗೆ ಸಿಕ್ಕಿರೋದು ರೇಡಿಯೋ ಸಿಟಿಯಲ್ಲಿ. ಸೊ ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ಓಕೆ, ವೆರಿ ಲಕ್ಕಿ ಹಾಗಾದ್ರೆ ರಜಸ್ ಅವರು. ಹೌದು. ಈ ಎಲ್ಲಾ ಶೋಗಳಲ್ಲಿ ಯಾವ ಶೋ ನಿಮ್ದು ಫೇವ್ರೇಟ್ ಅಂತೇಳಿ ಹೇಳಿದ್ರು. ಸೊ ಅದನ್ನ ಬಿಟ್ಟು ಸುಧಾ ಬರ್ಗರ್ ಅವ್ರ ಜೊತೆ ಕೂಡ ಮಾತನಾಡ್ತೀರಾ, ನೀವು ಶೋ ನಡೆಸ್ಕೊಡ್ತೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಆಕ್ಚುಲಿ ಸುಧಾ ಬರ್ಗೂರ್ ರೇಡಿಯೋ ಸಿಟಿಗೆ ಬರ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಹ್ಯಾಂಡಲ್ ಮಾಡ್ತೀಯ ಶೋನ ಅಂತ ಕೇಳಿದ್ರು. ಫಸ್ಟ್ ಸಿಕ್ಕಾಪಟ್ಟೆ ಭಯ ಆಯ್ತು. ಸೊ ಅವ್ರು ಯಾವಾಗ್ಲೂ ಟಿವಿಲಿ ಹುಡುಗರ್ನ ಗಂಡಸನೆಲ್ಲ ಬೈತಾ ಇರ್ತಾರೆ, ಹೆಂಗೂರು ಹ್ಯಾಂಡಲ್ ಮಾಡೋದು ಅಂತ. ನಾನು ಹುಡುಗ, ನನ್ನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಏನಪ್ಪಾ ಮಾಡೋದು. ಸೊ ಅದಾದ್ಮೇಲೆ ಸಿಕ್ಕಾಪಟ್ಟೆ ಭಯ ಆಯ್ತು. ಅದಾದ್ಮೇಲೆ ಸರಿ ಆಯ್ತು ಅಂತ ಚಾಲೆಂಜಿಂಗ್ ಆಗಿರ್ಲಿ ಅಂತ ತಗೊಂಡೆ. ಸೊ ಅದಾದ್ಮೇಲೆ ಸುಧಾ ಬರ್ಗೂರ್ನ ಮೀಟ್ ಮಾಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ನಂದು ಅವ್ರದ್ದು ಒಂಥರ ಕಂಫರ್ಟ್ ಝೋನ್ ಹೋದೆ ನಾನು. ಹೌದು. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಅವ್ರು ನನ್ನನ್ನ ದತ್ತು ಪುತ್ರ ಅಂತಾನೆ ಕರೀತಾರೆ. ಸೊ ಅವ್ರ ಜೊತೆ ಶೋ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಅವ್ರಂತೂ ಕಾಮಿಡಿ ಅಥವಾ ಈ ಕನ್ನಡ ಸಾಹಿತ್ಯದ ಬಗ್ಗೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದಾರೆ ಅಂಡ್ ತುಂಬಾ ತಿಳ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ನಂಗೆ ಹೇಳ್ತಾ ಇರ್ತಾರೆ ಅವಾಗ. ಸೊ ನಂಗೂ ಒಂಥರ ನಾಲೆಜ್ ಬಿಲ್ಡಿಂಗ್ ಶೋ ಅದು. ಓಕೆ, ಸೊ ಎಷ್ಟೊಂದ್ ಜನಕ್ಕೆ ಫೇವರೇಟ್ ಫುಡ್ ಜಾಯಿಂಟ್ಸ್ ಅನ್ನ ಹೇಳ್ತಾ ಇರ್ತಾರೆ ನೀವು. ನಿಮ್ಮ ಫೇವರೇಟ್ ಫುಡ್ ಜಾಯಿಂಟ್ ಯಾವ್ದು ಅಂತ ಹೇಳಿದ್ರೆ, ಅಕಸ್ಮಾತ್ ಯಾವತ್ತಾದ್ರೂ ಒಂದಿನ ನಮ್ಮ ಲಿಸ್ನರ್ಸ್ ಯಾವತ್ತಾದ್ರೂ ನಮ್ಮ ರೌಂಡ್ ರಜಸ್ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಫುಡ್ ಅಡ್ಡದಲ್ಲಿ ಸಿಗ್ತೀರಾ? ಎಷ್ಟೊಂದಿದ್ರಿ, 1-2 ಅಂತ ಹೇಳಕ್ ಬರಲ್ಲ. ಸೊ ಫ್ರೇಸರ್ ಟೌನ್ಗೆ ಹೋದ್ರೆ ಆಗ್ಲೇ ಹೇಳ್ತಾ ಇದ್ದಂಗೆ ಇಡ್ಲಿ ಬರ್ಗರ್ ಸಿಗುತ್ತೆ ಅಲ್ಲಿ. ಸೊ ಬೇಸಿಕ್ಲಿ ಬನ್ನಲ್ಲಿ ಬರ್ಗರ್ ತಿಂದಿರ್ತಾರ, ಬಟ್ ಇಲ್ಲಿ ಇಡ್ಲಿ ಬರ್ಗರ್ ಸಿಗುತ್ತೆ ನಿಮ್ಗೆ. ಅದು ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟು.
ಸೊ ಅದಾದ್ಮೇಲೆ ಇಲ್ಲ ಜಯನಗರ್ 4th ಟಿ ಬ್ಲಾಕ್ ನಲ್ಲಿ 10 ರೂಪಾಯಿ ಇಡ್ಲಿ, 10 ರೂಪಾಯಿ ಕಾಫಿ, ಆಮೇಲೆ 20 ರೂಪಾಯಿ ಮಸಾಲೆ ದೋಸೆ ಸಿಗುತ್ತೆ. ಸೂಪರ್ ಆಗಿರುತ್ತೆ ಮಾತ್ರ, ತಾಜಾ ತಿಂಡಿ ಅಂತ. ಸೊ ಅಲ್ಲಿ ಯೂಶಲಿ ಇರ್ತೀನಿ. ಟೀ ಕುಡಿಬೇಕು ಅನ್ಸಿದ್ರೆ ಜಯನಗರ್ 4th ಟಿ ಬ್ಲಾಕ್ ನಲ್ಲಿ ಅಂಗಡಿ ಹೆಸರೇ 4th ಟಿ ಬ್ಲಾಕ್ ಅಂತ. ಸೊ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 150 ಇಂದ 200 ಟೈಪ್ಸ್ ಆಫ್ ಟೀ ಸಿಗುತ್ತೆ. ಸೊ ಟೀ ಕುಡಿಬೇಕು ಅಂದ್ರೆ ಅಲ್ಲಿ ಹೋಗ್ತೀನಿ. ಸೊ ಹಿಂಗೆ ಬೆಂಗಳೂರು ತುಂಬಾ ರೌಂಡ್ ಹೊಡಿತಾನೆ ಇರ್ತೀನಿ. ಓಕೆ, ಸೂಪರ್ ಅಪ್ಪ, ಸಖತ್ತಾಗಿ ರಿಸರ್ಚ್ ಮಾಡಿದ್ದಾರೆ. ನಿಮ್ಗೂ ನಾವು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ಯಾವತ್ತಾದ್ರೂ ನಿಮ್ಗೆ ರೌಂಡ್ ರಜಸ್ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಹೇಳಿದ್ರು 3 ಅಡ್ಡಗಳನ್ನ, ಅಡ್ಡಾಗೆ ಯಾವ್ದಕ್ಕಾದ್ರೂ ಒಂದಕ್ಕೆ ವಿಸಿಟ್ ಮಾಡಿ, 3 ಜನ ವಿಸಿಟ್ ಮಾಡಿ 3 ಅಡ್ಡದಲ್ಲಿ ಒಂದ್ ಕಡೆ ಸಿಗ್ತಾರೆ. ಆಮೇಲೆ ಇನ್ನುಳಿದವ್ರನ್ನ ನೀವು ಅಲ್ಲಿಗೆ ಕರೆಸ್ಕೊಳ್ಬಹುದು. ಎನಿ ಟೈಮ್ ರೇಡಿಯೋ ಸಿಟಿ 91.1. ಸೊ ಇಲ್ಲ ಅಂತಂದ್ರೆ ನೀವು ಅವ್ರನ್ನ ಮೀಟ್ ಮಾಡ್ಬೇಕು ಅಂತಂದ್ರೆ ಕಾಣಿಸ್ತಿದೆಯಲ್ಲ ಅಲ್ಲಿ 91.1 FM ರೇಡಿಯೋ ಸಿಟಿ ಬಂದ್ಬಿಡಿ. ಇಲ್ಲಿ ಖಂಡಿತ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಖಂಡಿತವಾಗ್ಲೂ ಹೌದು. ಓಕೆ, ಇನ್ನು ಫ್ಯಾನ್ಸ್ ಬಗ್ಗೆ ಮಾತನಾಡೋದಾದ್ರೆ, ಹುಡುಗರ ಫ್ಯಾನ್ಸ್ ನಾರ್ಮಲಿ ಎಲ್ರಿಗೂ ಇದ್ದೇ ಇರ್ತಾರಪ್ಪ. ಹುಡುಗರ ಫ್ಯಾನ್ಸ್ ಅಂತಂದ್ರೆ ಹುಡುಗಿ ಆರ್ಜೆಗೆ ಇರ್ತಾ ಇರ್ತಾರೆ. ಸೊ ಅದ್ರಲ್ಲೂ ನೀವು ಹುಡುಗ ಆಗಿರೋದ್ರಿಂದ, ಅದ್ರಲ್ಲೂ ರೌಂಡ್ ಆಗಿರೋದ್ರಿಂದ ಸೊ ಕ್ರೇಜಿ ಫ್ಯಾನ್ಸ್ ಅಂತ ಇರ್ತಾರೆ. ತುಂಬಾ ಜನ ಹುಡುಗಿಯರು ಫ್ಲಾಟ್ ಆಗಿರೋದು ಉಂಟು. ಸೊ ಅಂತ ಕ್ರೇಜಿ ಫ್ಯಾನ್ ರಜಸ್, ಐ ಲವ್ ಯು ರಜಸ್, ನಿಮ್ಮನ್ನ ನೋಡ್ಲೇಬೇಕು, ಇವತ್ತು ಮೀಟ್ ಮಾಡ್ಲೇಬೇಕು ಅಂತ ಅನ್ನೋರು ಯಾರಾದ್ರು? ಸೊ ಬರ್ತಾ ಇರ್ತಾರೆ, ಅಂದ್ರೆ ಈ ತರ ಇಲ್ಲ, ಬರ್ತಾರೆ. ಸೊ ಆಕ್ಚುಲಿ ವಾಯ್ಸ್ ರೇಡಿಯೋಲಿ ಕೇಳಿದ್ದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಈಗ ನಿಮ್ ಜೊತೆ ಮಾತಾಡಿ. ಬರ್ತಾರೆ, ಆಕ್ಚುಲಿ ಇವ್ರನ್ನ ಮೀಟ್ ಮಾಡ್ಬೇಕು ಅಂತಾನೆ ಬರ್ತಾರೆ. ಎಷ್ಟೊಂದು ಜನ ಆರ್ಜೆಗಳು ಮೀಟ್ ಮಾಡಕ್ ಬರ್ತಾರೆ, ಹಂಗೆ ಬರ್ತಾರೆ, ಇಲ್ಲ ಅಂತಲ್ಲ. ಸೊ ಬಂದಾಗ ಒಂದ್ ಸೆಲ್ಫಿ, ಫೋಟೋ, ಇಲ್ಲ ಒಂದು ಕಾಫಿ ಕೊಡ್ಬಿಟ್ಟು ಅಷ್ಟೇ ಹೋಗೋದು. ಓಕೆ, ಸೊ ರಜಸ್ ಅವ್ರ ಗರ್ಲ್ ಫ್ರೆಂಡ್ ಇದಾರಾ? ಬೇಡ, ಸದ್ಯಕ್ಕೆ ಡಿಸ್ಕ್ಲೋಸ್ ಮಾಡೋದು ಬೇಡ. ಡೈರೆಕ್ಟ್ ಕ್ವೆಶ್ಚನ್, ಸರ್ಪ್ರೈಸ್, ಶಾಕ್ ಆಗ್ಬಿಟ್ರು. ಏನಪ್ಪ ಹಿಂಗ್ ಕೇಳ್ಬಿಟ್ರು ಇವರು? ಇಲ್ಲ ಡಿಸ್ಕ್ಲೋಸ್ ಮಾಡಂಗಿಲ್ಲ, ಆಮೇಲೆ ಎಲ್ಲ ಸುಮಾರು ಜನ ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡೋದು? ಡಿಸ್ಕ್ಲೋಸ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಇದ್ದಾರೆ ಅಂತಾನೆ ರೀ. ಅದ್ರಲ್ಲೇನು ಇಲ್ಲ ಅಂತಾನೂ ಆಗ್ಬೋದಲ್ವಾ? ತುಂಬಾ ಇಂಟೆಲಿಜೆಂಟ್, ಚೆನ್ನಾಗಿ ಅರ್ಥ. ಓಕೆ, ನಿಮ್ಗೆ ಬಿಟ್ಟಿದ್ದು ನೀವೇ ಡಿಸೈಡ್ ಮಾಡಿ. ಯಾರಾದ್ರೂ ರಜಸ್ ಅವ್ರು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಅವ್ರಿಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ನಾನೇ ಅವ್ರ ಗರ್ಲ್ ಫ್ರೆಂಡ್ ಅಂತ ಅನ್ಕೊಳ್ತಾರೆ. ಅನ್ಕೊಳ್ಳೋರಿಗೆ ಏನ್ ಬೇಕಾದ್ರೂ ಅನ್ಕೋಬಹುದು. ಓಕೆ, ಸೊ ಹಾಗೆ ಮತ್ತೆ ಇನ್ನು ಈಗ ನಮ್ಮ ರ್ಯಾಪಿಡ್ ಫೈರ್ ರೌಂಡ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಿಮ್ಗೆ. ಸೊ ಫಟ್ ಅಂತ ಹೇಳ್ಬಿಟ್ಟು, ಬೇಡ ಫಟ್, ಯಾಕೆಂತಂದ್ರೆ ನೇತ್ರ ನನ್ನ ಕ್ಲಾಸ್ ತಗೊಂಡಿದ್ರು ಫಟ್ ಅನ್ನೋದಕ್ಕೆ. ಸೊ 5 ಕ್ವೆಶ್ಚನ್ಗಳನ್ನ ಕೇಳ್ತೀನಿ, 5 ಕ್ವೆಶ್ಚನ್ಗಳಿಗೆ ನೀವು ಆನ್ಸರ್ ಮಾಡ್ಬೇಕು. ಓಕೆ, ಫೇವ್ರೆಟ್ ಮೂವಿ? ಮುಂಗಾರು ಮಳೆ. ಓಕೆ, ಫೇವ್ರೆಟ್ ಫುಡ್? ಇಡ್ಲಿ ವಡ. ಫೇವ್ರೆಟ್ ಆಕ್ಟರ್? ಎಲ್ಲರೂ ಸುಮಾರು ಜನ ಇದ್ದಾರೆ. ಫೇವ್ರೆಟ್ ಮೂವಿ? ಮುಂಗಾರು ಮಳೆ. ಮಂತ್ರ ಇನ್ ಯೋರ್ ಲೈಫ್? ಈಟ್ ವೆಲ್ ಸ್ಟೇ ಫಿಟ್. Eat well, stay fit, yes. ಓಕೆ, ಸೂಪರ್ ರ್ಯಾಪಿಡ್ ಫೈರ್ ರೌಂಡ್ ಮುಗ್ದಾಯ್ತು. ಸೊ ಆರ್ಜೆಯಿಂಗ್ ಅಲ್ಲಿ ಇನ್ನು ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಅನ್ಕೊಂಡಿದ್ದೀರಾ? ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ರೇಡಿಯೋಲಿ ಸುಮಾರು ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವಾರ್ಡ್ಸ್ ಕೊಡ್ತಾರೆ. ಸೊ ಇನ್ನು ಚಿಕ್ಕ ಹುಡುಗ ನಾನು. ಸೊ ಒಂದಲ್ಲ ಒಂದಿನ ಅದನ್ನ ತಗೋಬೇಕು ಅಂತ ಆಸೆ ಇದೆ. ಓಕೆ, ವೆರಿ ನೈಸ್. ನಿಮ್ಮ ಡ್ರೀಮ್ ಏನಿದೆ ಅದು ಸಕ್ಸಸ್ ಆಗ್ಲಿ, ನಿಮ್ಗೆ ಒಳ್ಳೆ ಅವಾರ್ಡ್ ಸಿಗ್ಲಿ, ಹಾಗೆ ಒಳ್ಳೊಳ್ಳೆ ಫುಡ್ ಜಾಯಿಂಟ್ಸ್ ಅನ್ನ ಏನು ಪರಿಚಯ ಮಾಡ್ಕೊಡ್ತಾ ಇದ್ರೆ ನಮ್ಮ ವ್ಯೂವರ್ಸ್ ಗೆ, ಹಾಗೆ ಹೇಳ್ತಾ ಇರಿ. ನಮ್ಮ ವ್ಯೂವರ್ಸ್, ನಿಮ್ಮ ಲಿಸ್ನರ್ಸ್ ಕೇಳಿ ತಿಂದು ತುಂಬಾ ಚೆನ್ನಾಗಿರ್ಲಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋ ಟೈಮ್ ಬಂದೇ ಬಿಡ್ತು. ನಂಗಂತೂ ಬೇಜಾರಾಗ್ತಾ ಇದೆ. ನಂಗೂ ಬೇಜಾರಾಗ್ತದೆ, ಸ್ವಲ್ಪ ಜನ ನನ್ನ ಟಿವಿ ನೋಡ್ಬೋದಾಗಿತ್ತು. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾಯ್ತು, ನಿಮ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ, ಯಾಕೆಂತಂದ್ರೆ ಲಾಸ್ಟ್ ಆಗಿ ನಿಮ್ಮನ್ನ ನಾನು ಪರಿಚಯ ಮಾಡ್ಕೊಡ್ತಾ ಇರೋದು, ಜೊತೆಗೆ ನಾನು ರೇಡಿಯೋ ಸಿಟಿಗೆ ಇಲ್ಲಿಗೆ ಬಾಯ್ ಹೇಳ್ಬೇಕಾಗಿ ಬಂದಿದೆ. ಇಲ್ಲ, ನನ್ನ ಮೀಟ್ ಮಾಡಕ್ಕೆ ಎನಿ ಟೈಮ್ ಬರ್ಬೋದು ನೀವು. ಖಂಡಿತ ಎಲ್ಲರನ್ನೂ ಮೀಟ್ ಮಾಡಕಂತೂ ನಾನು ಬಂದೇ ಬರ್ತೀನಿ. ಆದ್ರೆ ಇಂಟರ್ವ್ಯೂ ಅಂತ ಆಗ್ತಾ ಇರೋದು ಆರ್ಜೆಗಳು ಇದೇ ಲಾಸ್ಟ್ ಅಂತ ಹೇಳಿ ಹೇಳ್ತಾ, ನಮ್ಮ 91.1 FM ರೇಡಿಯೋ ಸಿಟಿ ಏನಿದೆ, ಖಂಡಿತ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವು ನಮ್ಮ ವಾಹಿನಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಜನಶ್ರೀಗೆ ಮತ್ತೆ ನಿಮ್ಗೆ ಅಂತ ಹೇಳಬೇಕು. ಸೊ ಆರ್ಜೆಗಳನ್ನ ವಾಯ್ಸ್ ಅಷ್ಟೇ ಕೇಳಿರ್ತಾರೆ, ಬಟ್ ಯಾರು ನೋಡಿರಲ್ಲ. ಸೊ ಜನಶ್ರೀ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಎಲ್ಲ ಆರ್ಜೆಗಳು ಜನ ನೋಡೋದಕ್ಕೆ. ಸೊ ಹೇಗೆ ಕೆಲಸ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಬಹುದು. ಸೊ ನೀವು ಒಳ್ಳೆ ಕೆಲಸ ಮಾಡ್ತಾ ಇರಾ, ಒಳ್ಳೊಳ್ಳೆ ಬ್ರೇಕಿಂಗ್ ನ್ಯೂಸ್ಗಳೆಲ್ಲ ಚೆನ್ನಾಗಿ ಝೂಮ್ ಆಗಿ ತೋರಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ರೌಂಡ್ ರಜಸ್ ಅವರನ್ನ ನಾವು ನಿಮ್ಗೆ ಮೀಟ್ ಮಾಡಿಸಿ